ಈಗ ಎಲ್ಲ ನೀನು ಅಂದ್ಕೊಂಡ ಹಾಗೆ ಆಗಿದೆ. ಪೂರ್ಣಿ ಮನೆ ಬಿಟ್ಟು ಹೋದ್ಲು. ಅವಿ ಅವಳಿಲ್ದೆ ಹುಚ್ಚಿನ ಥರ ಅಲ್ದು ಅವನು ಮನೆ ಬಿಟ್ಟು ಹೋಗ್ತಾನೆ. ಆಗ ಈ ಮನೆಗೆ ಅಭಿನೇ ರಾಜ, ನೀನೇ ರಾಣಿ. ನೀವಿಬ್ರು ನೆಮ್ಮದಿಯಾಗಿರ್ಬೋದು. ಅತ್ತೆ, ಅಲ್ಲಿ ನೋಡಿ. ಇವಳು ಮನೆ ಬಿಟ್ಟು ಹೋಗಿಲ್ವಾ? ನೀವು ಅನ್ಕೊಂಡಿದ್ದು ಯಾವುದೂ ಆಗಲಿಲ್ಲ ಅತ್ತೆ. ಮೋಸ್ಟ್ಲಿ ಆಗೋದು ಇಲ್ಲ ಅನ್ಸುತ್ತೆ. ಈಗೇನು ಮಾಡ್ತೀರಾ? ಪುಣ್ಯ, ನೀನು ಇಲ್ಲಿದ್ಯಾ? ನಿನ್ನ ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ. ಹುಡ್ಕಾಡಿದ್ರಾ? ಯಾಕೆ? ಒಂದು ನಿಮಿಷ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂದರೆ ನಾನೆಲ್ಲೋ ಹೊರಟೋಗಿದ್ದೀನಿ ಅಂತನಾ? ಹಾಗಲ್ಲ ಪುಣ್ಯ, ಬೆಳಿಗ್ಗೆ ನಾನು ಎದ್ದಿದ ತಕ್ಷಣ ನೀನು ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳ್ತೀಯ. ಆದರೆ ಇವತ್ತು ಕಾಣಲಿಲ್ವಲ್ಲ, ಅದಕ್ಕೆ. ಪ್ರತಿದಿನನೂ ನೀವು ಹೇಳೋ ಹಾಗೆ ಇರಬೇಕಾ ನಾನು? ಪುಣ್ಯ, ಏನಾಯ್ತು ನಿನಗೆ? ಮತ್ತೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೋಡಿ, ನಾನು ರೋಬೋಟ್ ಅಲ್ಲ. ಪ್ರತಿದಿನನೂ ಒಂದೇ ಥರ ಇರೋದಕ್ಕೆ, ಒಂದೇ ಥರ ನಡ್ಕೊಳ್ಳೋದಕ್ಕೆ ನನ್ನ ಮನಸ್ಸಿಗೆ ಹೇಗೆ ಬರುತ್ತೋ ನಾನು ಹಂಗೆ ನಡ್ಕೋತೀನಿ. ಯಾಕೆ ಅದಕ್ಕೂ ಅವಕಾಶ ಇಲ್ವಾ ನನಗೆ? ಪುಣ್ಯ, ಆದರೆ ನಾನು ಪ್ಲೀಸ್, ಈಗೇನು ನಿಮಗೆ ಕಾಫಿ ತಾನೇ ಬೇಕು? ನೀವು ಹೋಗಿರಿ, ನಾನು ತಂದ್ಕೊಡ್ತೀನಿ. ಏನು ಅಭಿಯವ್ರ ಜೊತೆ ಜಗಳ ಆಡ್ತಿದ್ಯಾ? ವೆರಿ ಗುಡ್. ನೀನು ಹೀಗೆ ಜಗಳ ಆಡ್ತಾನೇ ಇರು. ದೊಡ್ಡದಾಗಿ ಭಾಷಣ ಬಿಗಿದ್ಯಾ? ಮನೆ ಸಂತೋಷ ಮುಖ್ಯ, ಮನೇಲಿ ನೆಮ್ಮದಿ ಇರಬೇಕು ಅಂತ. ಈಗ ನೀನು ಮಾಡ್ತಿರೋದೇನು? ನೀನೇ ಹೀಗಿರುವಾಗ ನನಗೆ ಬುದ್ಧಿ ಹೇಳೋ ಅರ್ಹತೆ ನಿನಗಿಲ್ಲ. ನನಗೆ ಬುದ್ಧಿ ಹೇಳೋಕ್ಕೂ ಮುಂಚೆ ನೀನು ಸರಿಯಾಗಿರ್ಬೇಕು, ಅದನ್ನ ತಿಳ್ಕೊ. ನೀನೇ ನಿನ್ನ ಗಂಡನ ಜೊತೆಲಿ ಜಗಳ ಆಡ್ತೀಯ ಅಂದಮೇಲೆ ನಾನು ನನ್ನ ಗಂಡನ ಜೊತೆಲಿ ಜಗಳ ಆಡುವಾಗ ಕೇಳೋ ಅಧಿಕಾರ ನಿನಗಿರಲ್ಲ. ದೀಪಿಕಾ, ಏನು ಹೇಳ್ತಿದ್ಯಾ ನೀನು? ಹೌದು, ನೀನು ಹೀಗೇ ನಿನ್ನ ಗಂಡನ ಜೊತೆಲಿ ಜಗಳ ಆಡ್ತಿದ್ರೆ ನನಗೊಂಥರ ಖುಷಿನೇ. ನೀವಿಬ್ರು ಜಗಳ ಆಡೋದ್ರಿಂದ ನಂಗೊಂಥರ ಲಾಭ ಆಗುತ್ತೆ. ಯಾವಾಗಲೂ ಜಗಳ ಆಗ್ತಿರೋರ ಮಧ್ಯೆ ನಾವ್ಯಾಕೆ ಇರಬೇಕು ಅಭಿ ಅಂತ ಅಭಿನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗೋಕ್ಕೆ ನಂಗೆ ಈಸಿ ಆಗುತ್ತೆ. ನೋಡು, ಯೋಚನೆ ಮಾಡು. ಇದ್ರ ಮೇಲೂ ನೀನು ನನ್ನ ಗಂಡನ ಜೊತೆಲಿ ಜಗಳ ಆಡಬೇಕು ಅಂದರೆ ನಿನ್ನಿಷ್ಟ. ಮನೆ ಬಿಟ್ಟು ಹೋಗಿಲ್ಲ ಅನ್ನೋದು ಇವಳು ಗೊತ್ತಾಗಿದ್ಯಾ? ಏನು ಹೇಳಲಿ, ಈಗೇನು ಮಾಡಲಿ? ಗೊತ್ತಾ? ಸರಿ, ಒಂದು ಕೆಲಸ ಮಾಡು, 1/4 kg ತೂಗೋಷ್ಟು ಒಂದು ಕೊಡು. ಆ ತೆಂಗಿನಕಾಯಿ ಹೇಗೆ? ತೆಂಗಿನಕಾಯಿ 30 ರೂಪಾಯಿ, ಆದ್ರೆ ಅದನ್ನ 1/4 kg ಕೊಡಕ್ಕಾಗಲ್ಲ. ಗೊತ್ತು, ಪೂರ ಒಂದು ಕಾಯ ಕೊಡು. ಏನಪ್ಪ ರೇಟ್ ಇಷ್ಟೊಂದು ಜಾಸ್ತಿ ಹೇಳ್ತಾ ಇದೆಯಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡು. ಕಮ್ಮಿನ ಯಾಕೆ? ಬಿಟ್ಟಿ ಕೊಟ್ಬಿಡ್ಲಾ? ಮಾಡೋದೇ 10-20 ರೂಪಾಯಿ ವ್ಯಾಪಾರ, ಅದರಲ್ಲೂ ಕಮ್ಮಿ ಮಾಡ್ಕೋಬೇಕಂತ. ಹಾಗಂದ್ರೆ ಹೇಗಪ್ಪ? ಅಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ತಗೋತೀವಿ, ನೀನು ಇಷ್ಟೇ ತಗೊಳ್ಳಿ ಅಷ್ಟೇ ತಗೊಳ್ಳಿ ಅಂತ ನೀನು ಹೇಳಿದ್ರೆ, ಅಲ್ಲ ಮಾರ್ಕೆಟಲ್ಲಿ ಇದರಲ್ಲಿ ಅರ್ಧ ಇದೆ,
ನೀನ್ ನೋಡಿದ್ರೆ ಒಂದಕ್ಕೆ ಎರಡು ಹೇಳ್ತಾ ಇದ್ದೀಯ. ರೀ ಸ್ವಾಮಿ, ದಿನಕ್ಕೆ ಇಬ್ರಂತ ನಿಮ್ಮನ್ನ ಅಂಗಡಿ ಬಂದ್ಬಿಟ್ರೆ ನಾವ್ ಅಂಗಡಿ ಬಾಗ್ಲ ಹಾಕೊಂಡು ಹೋಗ್ಬೇಕು. ತರಕಾರಿ ಎಲ್ಲ ಎತ್ತದಿಲ್ಲ ಓರೆ. ಅಯ್ಯ, ಏನ್ ಇಡೀ ಊರಲ್ಲಿ ನಿಂದೊಬ್ಬಂದೇನ ಅಂಗಡಿ ಇರೋದು? ಬೇರೆ ಕಡೆ ತಗೋತೀನಿ. ರೀ, ನಮಗೂ ನೀವ್ ಒಬ್ರೇ ಗಿರಾಕಿ ಅಲ್ಲ, ನಿಮ್ಮಂತ 100 ಜನ ಬರ್ತಾರೆ. 3 ರೂಪಾಯಿ ಕಾಲ್ ಸಿಟ್ಕೊಂಡು 30 ರೂಪಾಯಿ ಮಾತಾಡ್ತಾರೆ. ಹೋಗಯ್ಯ ಹೋಗು. ನಾನು KG ಗಟ್ಲೆ ತಗೋತಾ ಇದ್ದೆ. ಕದಿಯೋದು ತಮಾಷೆ ವಿಷಯನಾ ಅಭಿ? ಈ ರೀತಿ ಇನ್ನೊಬ್ರು ರೂಮಿಗೆ ಬಂದು ಹಣ ಕದಿಯೋದು ತಪ್ಪು ಅಂತ ನಿನಗೆ ಅನಿಸ್ತಾ ಇಲ್ವಾ? ಅದಕ್ಕೆ ನೀವಾ ಹೀಗೆ ಮಾತಾಡ್ತಿರೋದು? ನಾನು ಕದಿತೀನ? ಮತ್ತಿನ್ನೇನು ಮಾಡ್ತಿರೋದು ನೀನು? ಈ ರೀತಿ ಪರ್ಮಿಷನ್ ಇಲ್ಲದೆ ರೂಮಿಗೆ ಬರೋದು, ನಿಮ್ಮ ಅಣ್ಣನ ಪರ್ಸಲ್ಲಿ ಹಣ ಇದೆಯೋ ಇಲ್ವೋ ಅಂತ ನೋಡೋದು, ಇದನ್ನೆಲ್ಲ ಯಾಕೆ ಮಾಡ್ತಾರೆ? ಅದಕ್ಕೆ ನೀವು ಯಾಕೆ ಹೀಗೆ? ಏನು ಪುಣ್ಯ ಇದೆಲ್ಲ? ನೀನು ಏನು ಮಾತಾಡ್ತಿದ್ಯಾ? ಅವನ ಪ್ರಜ್ಞೆ ಇದೆಯಾ ನಿನಗೆ? ಅದನ್ನ ನಿಮ್ಮ ತಮ್ಮನಿಗೆ ಕೇಳಿ. ರೂಮಿಗೆ ಬಂದು ಏನು ಮಾಡ್ತಿದ್ದಾನೆ ಅನ್ನೋ ಪ್ರಜ್ಞೆ ಅವನಿಗಿರಬೇಕು. ಪುಣ್ಯ ಪ್ಲೀಸ್, ಏನಾಗಿದೆ ನಿನಗೆ? ಅವನಿಗೆ ಇಲ್ಲಿಗೆ ಬರೋಕ್ಕೆ ನಾನೇ ಹೇಳಿದ್ದು. ನನ್ನ ವ್ಯಾಲೆಟಲ್ಲಿ ಪ್ಯಾನ್ ಕಾರ್ಡ್ ಇದೆ, ಅದನ್ನು ತಗೋಬಾ ಅಂತ ಹೇಳಿದೆ. ಅದಕ್ಕೆ ಅವ್ನು ಇಲ್ಲಿಗೆ ಬಂದಿದ್ದು. ಅದು ಅಲ್ಲದೆ ಅವ್ನು ಈ ರೀತಿ ನನ್ನ ರೂಮಿಗೆ ಬರೋದು, ರೂಮಿಂದ ಏನಾದ್ರು ತೊಗೊಂಡು ಹೋಗೋದು, ಇದು ಮೊದಲೇನಲ್ವಲ್ಲ. ಎಷ್ಟೋ ಸಲ ಕಾರ್ ಕೀ ತೊಗೊಳಕ್ಕೆ, ದುಡ್ಡು ತೊಗೊಳಕ್ಕೆ ಅಭಿ ಇಲ್ಲಿ ಬಂದಿದ್ದಾನಲ್ವಾ? ಇದು ನಿನಗೂ ಗೊತ್ತಲ್ವಾ? ಇರ್ಬೋದು. ಇಷ್ಟು ದಿನ ನಮ್ಮ ಸಲಿಗೆನ ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿ ಬರ್ತಾ ಇರ್ಬೋದು. ಆದರೆ ನನಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ. ಇನ್ನೊಬ್ರು ರೂಮಿಗೆ ಬರಬೇಕಾದ್ರೆ ಪರ್ಮಿಷನ್ ತೊಗೊಂಡು ಬರಬೇಕು, ಅದನ್ನು ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ಇದನ್ನು ಹೇಳೋಕ್ಕೂ ಸ್ವಾತಂತ್ರ್ಯ ಇಲ್ವಾ ನನಗೆ? ಪುಣ್ಯ, ವಾಟ್ ಈಸ್ ದಿಸ್? ನಿನ್ನ ಬಾಯಲ್ಲಿ ಇಂಥ ಮಾತಾ? ಪ್ಲೀಸ್, ಅದಕ್ಕೆ ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಹೇಳಿಗೆ ಬರುವಾಗ ಪರ್ಮಿಷನ್ ತೊಗೊಂಡು ಬರಬೇಕಿತ್ತು.